ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸ್ ರೂಮ್. ಶಬ್ದ ಪಾಠದ 19ನೇ ಪ್ರಶ್ನೆ. ಶಬ್ದ ತರಂಗದ ಜವ ಎಂದರೇನು? ಸರಿ, ಅದಕ್ಕಿಂತ ಮೊದಲು ಜವ ಅಂದ್ರೆ ಏನು? ಜವ ಅಂದ್ರೆ ಏನು? ಚಲನೆ ಪಾಠದಲ್ಲಿ ಕಲ್ತ್ಕೊಂಡ್ ಬಂದಿದ್ದೀರಿ. ಜಲನೆ ಜವ ಅಂದ್ರೆ ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವನ್ನ ಜವ ಅಂತ ಕರಿತೀವಿ. ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಂತ ಬರಿತಿದ್ವಿ ಜವವನ್ನ, ಅಲ್ವಾ? ಹಾಗಿದ್ರೆ ಶಬ್ದ ತರಂಗದ ಜವ ಅಂದ್ರೇನು? ಬಹಳ ಸಿಂಪಲ್ ಇದೆ. ಏಕಮಾನ ಕಾಲದಲ್ಲಿ ತರಂಗದ ಮೇಲಿನ ಬಿಂದು ಅಂದರೆ ಸಂಪೀಡನೆ ಅಥವಾ ವಿರಣವು ಚಲಿಸಿದ ದೂರ. ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಏನ್ ಹೇಳ್ತೀವಿ? ಸಂಪೀಡನೆ ಅಥವಾ ವಿರಳನೆ ಏನಿದೆ ತರಂಗದ ಮೇಲಿರುವಂತದ್ದು, ಅದು ಏಕಮಾನ ಕಾಲದಲ್ಲಿ ಎಷ್ಟು ದೂರದವರೆಗೆ ಚಲಿಸಿದೆ ಅಂದ್ರೆ 1 ಸೆಕೆಂಡ್ ನಲ್ಲಿ ಎಷ್ಟು ದೂರವನ್ನ ಕ್ರಮಿಸಿದೆ, ಅದನ್ನ ಏನಂತ ಕರಿತೀವಿ? ಶಬ್ದ ತರಂಗದ ಜವ. ಓಕೆ, ನಾವು ಶಬ್ದ ತರಂಗ ಬಿಟ್ಟೇ ಬಿಡೋಣ, ಕನ್ಫ್ಯೂಸ್ ಆಗುತ್ತೆ ಮ್ಯಾಮ್ ಅಂತ ಅಂದ್ರೆ. ಏನ್ ಅನ್ಕೊಳ್ವಾ? ನೀವಿದ್ದೀರಿ, ನಿಮ್ ಫ್ರೆಂಡ್ಸ್ ಇದ್ದಾರೆ, ಇನ್ನೊಬ್ರನ್ನ ಬಿಡಿಸ್ತೇನೆ, ಜಾಗ ಇಲ್ಲ ನಂಗೆ ಇಲ್ಲಿ ಬಿಡಿಸಕ್ಕೆ. ಈಗ 1 ಸೆಕೆಂಡ್ ನಲ್ಲಿ ನೀವು ಇಷ್ಟು ದೂರ ಓಡ್ತೀರಿ, ನಿಮ್ ಫ್ರೆಂಡು ಇಷ್ಟು ದೂರ ಓಡ್ತಾರೆ, ಮತ್ತೊಂದು ಫ್ರೆಂಡು ಇಷ್ಟು ದೂರ ಓಡ್ತಾರೆ. ಹಾಗಿದ್ರೆ ಎಲ್ಲರಿಗೂ ಕೊಟ್ಟಿದ್ ನಾನು 1 ಸೆಕೆಂಡು, ಒಂದೇ ಏಕಮಾನ ಕಾಲದಲ್ಲಿ. ಗೊತ್ತಾಯ್ತಾ? ಎಲ್ಲರಿಗೂ ಕೊಟ್ಟಿದ್ದು ಏಕಮಾನ ಕಾಲನೇ, ಅಂದ್ರೆ 1 ಸೆಕೆಂಡ್ ಕೊಟ್ಟಿದ್ದೀನಿ. ಆ ಏಕಮಾನ ಕಾಲದಲ್ಲಿ ನೀವೆಲ್ಲ ಎಷ್ಟು ದೂರ ಚಲಿಸಿದಿರಿ? ಇದು ನಿಮ್ ಜವ. ನೀವ್ ಎಷ್ಟು ದೂರ ಚಲಿಸಿದಿರಲ್ಲ 1 ಸೆಕೆಂಡ್ ಅಲ್ಲಿ, ಅದು ನಿಮ್ ಜವ. ನಿಮ್ ಫ್ರೆಂಡ್ ಎಷ್ಟು ದೂರ ಚಲಿಸಿದಾರಲ್ಲ 1 ಸೆಕೆಂಡ್ ಅಲ್ಲಿ, ಅದು ಅವರ ಜವ. ನಿಮ್ ಮತ್ತೊಂದು ಫ್ರೆಂಡ್ ಎಷ್ಟು ದೂರ ಚಲಿಸಿದಾರಲ್ಲ, ಅದು ಅವರ ಜವ. ಹಾಗಿದ್ರೆ 1 ಸೆಕೆಂಡ್ ಅಲ್ಲೇ 3 ಜನನು ಚಲಿಸಿದ್ದೀರಿ. ಇದೇ ತರ ಈಗ ನೀವೇನಿದ್ದೀರಿ, ನಿಮ್ ಫ್ರೆಂಡ್ಸ್ ಏನಿದ್ದಾರೆ, ಎಲ್ಲ ಬೇರೆ ಬೇರೆ ತರಂಗಗಳು ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಇಲ್ಲಿ ಏಕಮಾನ ಕಾಲದಲ್ಲಿ ತರಂಗದ ಮೇಲಿನ ಬಿಂದು ಸಂಪೀಡನೆ ಇರಬಹುದು ಅಥವಾ ವಿರಳನೆ ಇರಬಹುದು, ಅದು ಎಷ್ಟು ದೂರ ಚಲಿಸ್ತದೆ, ಅದನ್ನ ಏನಂತ ಕರಿತೀವಿ? ಶಬ್ದ ತರಂಗದ ಜವ ಅಂತ ಕರಿತೀವಿ. ಥ್ಯಾಂಕ್ ಯು.